ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಪತ್ರ ಬರೆದಿದ್ರಿ, RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ದೊಡ್ಡ ವಿರೋಧ ವ್ಯಕ್ತವಾಯಿತು, ಬೆದರಿಕೆ ಕರೆ ಬಂತು, ಬೆದರಿಕೆ ಕರೆಗಳು ನಿರಂತರವಾದವು. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಆಯಿತು. ಚರ್ಚೆಯಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗಿದ್ದಂತಹದ್ದು, ಈ ರೀತಿಯ ಚಟುವಟಿಕೆಗಳೇನಿದೆ ಅಥವಾ ಪ್ರೈವೇಟ್ ಕಾರ್ಯಕ್ರಮಗಳೇನಿದೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆ ಆಗಿದೆ ಅನ್ನುವಂಥದ್ದು. ನೋಡಿ, ಸರ್ಕಾರಿ ಆವರಣಗಳಲ್ಲಿರ್ಬೋದು, ಸರ್ಕಾರಿ ಸಂಸ್ಥೆಗಳಲ್ಲಿರ್ಬೋದು, ಅಥವಾ ಅನುದಾನಿತ ಸಂಸ್ಥೆಗಳಲ್ಲಿರ್ಬೋದು, ಅಥವಾ ಸಾರ್ವಜನಿಕರ ಜಾಗಗಳಲ್ಲಿರ್ಬೋದು, ಯಾವ ರೀತಿ ಫಂಕ್ಷನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಮಾಡಬೇಕು ಅಂತ ಪರ್ಮಿಷನ್ ತಗೊಳ್ಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಆಗಲೇ ಹಲವಾರು ಕಾಯ್ದೆಗಳಿದೆ, ಹಲವಾರು ಕಾನೂನುಗಳಿದೆ, ನಿಯಮಗಳಿದೆ, ಸರ್ಕಾರ ಹೊರಡಿಸಿದೆ, ಹಲವಾರು ಇಲಾಖೆಗಳು ಹೊರಡಿಸಿದ್ದಾವೆ. ಅವೆಲ್ಲಾನು ಸೇರಿ ಒಂದು ಸಮಗ್ರವಾದಂತ ಒಂದು ರೂಲ್, ಗವರ್ಮೆಂಟ್ ಆರ್ಡರ್ನ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಸೊ ಅದ್ರ ಪ್ರಕಾರನೇ ನಾವು ಮಾಡ್ತೀವಿ. ಯಾವುದೇ ಒಂದು ಪಾರ್ಟಿಗಲ್ಲ, ಒಂದು ಸಂಘಟನೆಗಲ್ಲ, ಇಂಡಿವಿಜುವಲ್ ಆಗಲ್ಲ, ಎಲ್ಲರೂ ಕಾನೂನನ್ನ ಪಾಲಿಸಬೇಕಷ್ಟೇ. ಇದರಲ್ಲಿ ಟಿಕ್ ಮಾಡ್ತಾ ಇರುವಂತಹದ್ದು ಅಥವಾ ಡಿಗ್ ಮಾಡ್ತಾ ಇರುವಂತಹದ್ದು ಒಂದು ವಿಚಾರ ಏನಂದ್ರೆ RSS ಅನ್ನುವಂತಹದ್ದನ್ನೇ ಮಾಡ್ತಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ. ಕಾನೂನು ಅವರು ನೋಡಿದಾರೆ ಗವರ್ಮೆಂಟ್ ಆರ್ಡರ್. ಈಗ ಗವರ್ಮೆಂಟ್ ಆರ್ಡರ್ ಅಲ್ಲಿ ನಾವ್ಯಾಕ್ರಿ ಯಾವುದೇ ಸಂಘಟನೆಗೆ ರೂಲ್ ಮಾಡ್ಬೇಕಾಗ್ತದೆ? ಮಾಡಿದ್ರೆ ಸಾರ್ವಜನಿಕರ ಹಿತಾಸಕ್ತಿನಲ್ಲಿ ಎಲ್ಲರಿಗೂ ಒಂದೇ ಇರಬೇಕಾಗ್ತದೆ. ನನಗೊಂದು ಕಾನೂನು, ನಿಮ್ಗೊಂದು ಕಾನೂನು ಇರೋಕ್ಕಾಗೋದಿಲ್ಲ ಅಲ್ಲ. ಅವ್ರಿಗೇನು ಭವಿಷ್ಯ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾ ಇದಾರೆ ಅಷ್ಟೇ. ಇವತ್ತಿನ ಚರ್ಚೆ ನಡೆದಿದೆ ಸರ್, ಯಾವಾಗ ಇದು ಜಾರಿಗೆ ಬರುತ್ತೆ ಅನ್ನುವಂತಹದ್ದು ನೋಡೋಣ. ಅದು ಏನೋ ಹಲವಾರು ಇಲಾಖೆಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಮಾಡ್ತೀವಿ. ಸರ್, ನಿಮಗೆ ಬೆದರಿಕೆ ಹಾಕಿರೋರು ಇವತ್ತು ಅರೆಸ್ಟ್ ಆಗಿರುವಂತದ್ದು, ಇಲಾಖೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನೋಡಿ, ನನಗೆ ಅದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಬಿಜೆಪಿ ಅವರು ಏನಂತಾರೆ ಈಗ, ಅವ್ರು ಯಾಕೆ ಸುಮ್ಮನೆ ಇದ್ದಾರೆ? ಈಗ ಇವರು ಶಿಶು ಮಕ್ಕಳು ಏನು ಇವ್ರು ಇದ್ದಾರಲ್ಲ, ಈಗ ಅವರ ಪದ ಬಳಕೆ, ಅವರ ಆಲೋಚನೆ ಸರಿ ಇದೆ ಅಂತ ಹೇಳಿದ್ರಲ್ಲ. ಪ್ರಿಯಾಂಕ್ ಖರ್ಗೆ ಗಿಮಿಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದವರು ಇವತ್ತು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ? ಪ್ರಿಯಾಂಕ್ ಖರ್ಗೆ ಸುಳ್ಳು ಹೇಳಿದ್ರು ಅನ್ನುವಂಥದ್ದು ಹೇಳಿದ್ರು ಸರ್. RSS ಶಾಖೆಗಳಲ್ಲಿ ಏನ್ ಕಲಿಸ್ತಾರೆ ಅಂತ ನಾನು ಬಹಿರಂಗ ಮಾಡಿದ್ದೀನಿ. ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಅವ್ರು ಫಸ್ಟ್. ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ, ಬೆಂಗಳೂರು.